ಅಂತ ನನಗನ್ಸುತ್ತೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಮುಂದುವರಿತಾರೆ ಅನ್ನುವ ವಾತಾವರಣ ಇದೆ. ಈಗ ಹೇಳಿದ ಸುದ್ದಿ ಮತ್ತು ಈಗ ಹೇಳ್ತಾ ಇರುವ ಸುದ್ದಿ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ರೆಬೆಲ್ಸ್ ಬಣದ ಕೆಲವರಿಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು ಆ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಅಂತ ಹೈಕಮಾಂಡ್ ಹೇಳುವ ಸಾಧ್ಯತೆಗಳು. ಪ್ರಶಾಂತ್, ಕ್ವಿಕ್ಲಿ, ವಿಜೇಂದ್ರರು ಮುಂದುವರಿತಾರೆ, ಬಟ್ ಅವರಿಗೆ ಕೆಲಸ ಕಡಿಮೆ ಮಾಡಲಾಗುತ್ತೆ ಅಂತ, ಮುಖ್ಯ ನಿರ್ಣಯಗಳನ್ನು ಕೋರ್ ಕಮಿಟಿ ತೆಗೆದುಕೊಳ್ಳಲಿ, ವರಿಷ್ಠರು ತೆಗೆದುಕೊಳ್ತಾರೆ ಅನ್ನೋ ಥರ. ಅದೇ ನೋಡಿ, ಈಗ ವಿಜೇಂದ್ರ ಮುಂದುವರಿಯಲ್ಲ ಅನ್ನೋದಕ್ಕೆ ಕಾಂಟ್ರರಿ ಆಗ್ತಕ್ಕಂಥ ನಿರ್ಣಯ ಪ್ರಕ್ರಿಯೆಗಳು ಯಾವುದು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಇಲ್ಲಪ್ಪ ಅವ್ರು ಮುಂದುವರಿಯಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಮ್ಮ ಬಳಿ ಆ ರೀತಿಯಾಗಿರ್ತಕ್ಕಂಥ ಫೀಲರ್ಸ್ಗಳಂತೂ ಬರ್ತಾ ಇಲ್ಲ. ಹೈಪೋಥೆಟಿಕಲಿ ಅವರೇ ಮುಂದುವರಿತಾರೆ ಅಂತ ಅನ್ಕೋಣ. ಆದರೆ ನೀವು ಜಗಳವನ್ನೇ ಬಗೆಹರಿಸಬೇಕಾದ್ರೆ ರಮೇಶ್ ಜಾರಕಿಹೊಳಿ, ಯತ್ನಾಳ್, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರನ್ನ ಅಕಾಮಿಡೇಟ್ ಮಾಡಬೇಕಾಗತ್ತೆ. ಈಗ ಯಾವುದೇ ಹಂತದಲ್ಲೂ ಕೂಡ ನಿಮ್ಗೆ ಯಾವುದೇ ರಾಜ್ಯಾಧ್ಯಕ್ಷರಿಗೆ ಪೂರ್ತಿಯಾಗಿ ಫ್ರೀ ರನ್ ಇರಲ್ಲ. ಈಗ ಡಿ ಕೆ ಶಿವಕುಮಾರ್ಗೆ ಪೂರ್ತಿ ಫ್ರೀ ರನ್ ಇದೆನಾ? ಇಲ್ಲ. ಹಾಗೆ ವಿಜೇಂದ್ರನಿಗೂ ಫ್ರೀ ರನ್ ಇರಲ್ಲ. ಆದರೆ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಕಳೆದ 2 ವರ್ಷದಿಂದ ಕೋರ್ ಕಮಿಟಿ ಪುನರಚನೆ ಆಗಿಲ್ಲ. ವಿಜೇಂದ್ರ ಅಧ್ಯಕ್ಷರಾದ್ಮೇಲೆ ಒಂದು ಕೋರ್ ಕಮಿಟಿಯ ಲೀಸ್ಟನ್ನು ಅವ್ರು ದಿಲ್ಲಿಗೆ ಕಳಿಸ್ಕೊಟ್ರು, ಬಟ್ ಆ ಕೋರ್ ಕಮಿಟಿಯ ಪುನರ್ರಚನೆ ಆಗಿಲ್ಲ. ನನಗನ್ಸುತ್ತೆ ಅಜಿತ್, ಯಾವುದೇ ಹಂತದಲ್ಲಿ ನಿರ್ಣಯಗಳು ಒಂದು ಪ್ಯಾಕೇಜ್ನಲ್ಲಿ ಬರಬೇಕಾಗತ್ತೆ. ವಿಜೇಂದ್ರ ಅಧ್ಯಕ್ಷ, ಕೋರ್ ಕಮಿಟಿ ಯತ್ನಾಳ್ ಜಾರಕಿಹೊಳಿ ಅವ್ರಿಗೆ ಸ್ಥಾನ, ಅರವಿಂದ್ ಲಿಂಬಾವಳಿ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ಸ್ಥಾನಮಾನ, ಪ್ರತಾಪ್ ಸಿಂಹ ಅವ್ರಿಗೆ ಇಲ್ಲೆಲ್ಲೋ ರಾಜ್ಯ ಪದಾಧಿಕಾರಿಗಳಲ್ಲಿ ಆಯ್ಕೆ. ಪಾಲಿಟಿಕ್ಸ್ನಲ್ಲಿ ನೀವು ಸುಮ್ಮನೆ ಕೂತ್ಕೊಳ್ಳಿಯಪ್ಪ ಅಂದರೆ ಯಾರೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವ್ರಿಗೇನಾದರೂ ಅದಕ್ಕೆ ಮೂಗಿಗೆ ತುಪ್ಪ ಅಂತಿರೋ ಏನಾದರೂ ಒಂದು ಕೊಡಬೇಕಲ್ಲ. ಅದು ಕೊಡುವಾಗ ನನಗನ್ಸುತ್ತೆ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮುಂದುವರ್ಸಲ್ಲ ಅಂತ ಹೇಳಲಿಕ್ಕೆ ನಮ್ಮ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಲರ್ಸ್ಗಳಿಲ್ಲ. ಅವರನ್ನು ಮುಂದುವರಿಸುವ ಸಾಧ್ಯತೆಗಳು ಈ ಹಂತದಲ್ಲಂತೂ ಜಾಸ್ತಿ ಅನಿಸ್ತವೆ. ಆದರೆ ಉಳಿದವ್ರನ್ನ ಎಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ? ಅದರಲ್ಲಿ ಯತ್ನಾಳ್ರನ್ನ ಸಿಂಗಲ್ ಔಟ್ ಮಾಡುವ ಪ್ರಯತ್ನ ನಡೆಯುತ್ತಾ? ಪಾಲಿಟಿಕ್ಸ್ನಲ್ಲಿ ಹಿಂಗೆ ಅನೇಕ ಬಾರಿ ನಡೆಯುತ್ತೆ. ಅವರನ್ನು ಸಿಂಗಲ್ ಔಟ್ ಮಾಡಿ ಉಳಿದವ್ರಿಗೆ ಏನಾದರೂ ಅಕಾಮಿಡೇಟ್ ಮಾಡ್ತಕ್ಕಂಥ ಪ್ರಯತ್ನ ನಡೆಯುತ್ತಾ? ವಿ ಡೋಂಟ್ ನೋ. ಪ್ರಾಯಶಃ ನನಗನ್ಸುತ್ತೆ ಅಜಿತ್, ಚೌಹಾಣ್ ಬೆಂಗಳೂರಿಗೆ ಬಂದಾಗ ನಮಗೊಂದು ಕ್ಲಾರಿಟಿ, ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತು. ಇನ್ನೊಂದು ವಾರದಲ್ಲಿ ಆಗ್ಬೋದಾ? ಇನ್ನೊಂದು ವಾರ, ಇನ್ನೊಂದು 10 ದಿನದಲ್ಲಿ ಆಗುತ್ತೆ. ಇವತ್ತು ನೋಡಿ, ಇವತ್ತು ಸಂಜೆ ದಿಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ನಾಳೆ ಪ್ರಮಾಣ ವಚನ ಮುಗಿಯುತ್ತೆ. ಅದಾದ್ಮೇಲೆ ಸಿರೀಸ್ ಆಫ್ ಆಕ್ಷನ್ಸ್ಗಳು ಸಂಘಟನೆ ಲೆವೆಲ್ನಲ್ಲೂ ಆಗ್ತವೆ ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.